ಆತ್ಮೀಯರೇ ನಮಸ್ಕಾರ. ನಾನು ಜಿ ಬಸವರಾಜು, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಕಾರ್ಯದರ್ಶಿ. ಈ ದಿನ ನಾವು ಭಾನುವಾರ 7ನೇ ತಾರೀಕು ರಾತ್ರಿ 9:30ಯಿಂದ 1 ಗಂಟೆ ತನಕ ಸಂಭವಿಸಲಿರುವಂತಹ ಸಂಪೂರ್ಣ ಚಂದ್ರಗ್ರಹಣದ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಈ ದಿನ ಸಂಜೆ 7 ಗಂಟೆಗೆ ಒಂದು ಆನ್ಲೈನ್ ಮೂಲಕ ಒಂದು ರಸಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ವಿ. ಆದರೆ ತಯಾರಿಯ ಸ್ವಲ್ಪ ಕೊರತೆ ಆಯಿತು, ಸಮಯ ಕಡಿಮೆ ಆಗಿದ್ದ ಕಾರಣಕ್ಕಾಗಿ ಇವತ್ತು ನಡಿಬೇಕಾಗಿದ್ದಂತಹ ರಸಪ್ರಶ್ನೆ ಸ್ಪರ್ಧೆಯನ್ನು ನಾಳೆಗೆ ಮುಂದೂಡಿದ್ದೀವಿ. ನಾಳೆ ಅಂದರೆ ನಾಳೆ ಸಂಜೆ 5 ಗಂಟೆಗೆ ಎಲ್ಲ ಗುಂಪುಗಳಿಗೆ, ಈಗ ಯಾರ್ಯಾರು ವಾಟ್ಸಪ್ ಗ್ರೂಪಿಗೆ ಸೇರಿಕೊಂಡಿದ್ದಾರೆ ಆ ಎಲ್ಲ ಗುಂಪುಗಳಿಗೆ 5 ಗಂಟೆಗೆ ನಾವು ಲಿಂಕ್ ಹಾಕ್ತೀವಿ. ಆ ಲಿಂಕು 6 ಗಂಟೆಗೆ ಆ್ಯಕ್ಟಿವೇಟ್ ಮಾಡ್ತೀವಿ. ಅಂದರೆ 6 ಗಂಟೆಗೆ ಓಪನ್ ಆಗುತ್ತೆ. 6ರಿಂದ 6:30 ತನಕ ತಾವು ಬರಿಬೋದು. ಸುಮಾರು 7 ಗಂಟೆಗೆ ನಾವು ರಾಜ್ಯದಲ್ಲಿ ಟಾಪರ್ಸ್ ಲಿಸ್ಟನ್ನು ಅನೌನ್ಸ್ ಮಾಡ್ತೀವಿ. ಆಮೇಲೆ ಜಿಲ್ಲೆಯಲ್ಲಿ ಫಸ್ಟ್ ಸೆಕೆಂಡ್ ಬಂದಿರೋರ ಲಿಸ್ಟನ್ನು ರಾತ್ರಿ ಎಷ್ಟು ಸಾಧ್ಯ ಅಷ್ಟು ಬೇಗ ಅದನ್ನು ಅನೌನ್ಸ್ ಮಾಡ್ತೀವಿ. ಈಗಾಗಲೇ ಒಂದು 6,000 ಜನರು, ಅಂದರೆ ಈ ರಸಪ್ರಶ್ನೆಗೆ ಕೇವಲ ವಿದ್ಯಾರ್ಥಿಗಳಷ್ಟೇ ಅಲ್ಲ, ವಿದ್ಯಾರ್ಥಿಗಳು, ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು, ಯೂನಿವರ್ಸಿಟಿನವರು, ಸಾರ್ವಜನಿಕರು, ನೌಕರರು, ನಿವೃತ್ತರು, ಮಹಿಳೆಯರು, ನಮ್ಮ ಸಮಾಜದ ಎಲ್ಲ ವಿಭಾಗದ ಜನರೂ ಕೂಡ ಇದರಲ್ಲಿ ಭಾಗವಹಿಸಲಿ ಎನ್ನುವ ಉದ್ದೇಶದಿಂದ ಎಲ್ಲರಿಗೂ ಇದು ಓಪನ್ ಇದೆ ಮತ್ತು ಉಚಿತವಾಗಿದೆ. ಯಾರು ಬೇಕಾದರೂ ನಾವು ಒಂದು ಆಂಡ್ರಾಯ್ಡ್ ಫೋನ್ ಇಟ್ಕೊಂಡು ನಾವು ಕಳಿಸುವ ಲಿಂಕನ್ನು ಓಪನ್ ಮಾಡಿದರೆ ಅಲ್ಲಿ ಫಸ್ಟು ನಿಮಗೆ ಒಂದು ನಮ್ಮ ರಾಜ್ಯ ಯಾವುದು ಅಂತ ಕೇಳುತ್ತೆ. ಕರ್ನಾಟಕ ಸೆಲೆಕ್ಟ್ ಮಾಡ್ಕೋಬೇಕು, ಯಾಕೆಂದರೆ ಬೇರೆ ರಾಜ್ಯದವರು ಬಂದರೆ ಬರಲಿ ಎನ್ನುವ ಉದ್ದೇಶದಿಂದ ಆಗಿ ಮಾಡಿದ್ದೀವಿ. ಆಮೇಲೆ ನಿಮ್ಮ ಜಿಲ್ಲೆ, ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಬೇಕು. ವಿದ್ಯಾರ್ಥಿಗಳಾದರೆ ಅವರ ಶಾಲೆ, ಕಾಲೇಜು ಸೆಲೆಕ್ಟ್ ಮಾಡ್ಕೊಳ್ಬೇಕು. ವಿದ್ಯಾರ್ಥಿಗಳಲ್ಲದವರಾದರೆ ತಮ್ಮ ಊರು, ವಿಳಾಸವನ್ನು ಬರಿಬೇಕಾಗುತ್ತೆ. ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಆ ನಂತರ 25 ಪ್ರಶ್ನೆಗಳು ಓಪನ್ ಆಗ್ತವೆ. ಒಂದೊಂದು ಪ್ರಶ್ನೆ ಕನ್ನಡ ಮತ್ತು ಇಂಗ್ಲೀಷು 2 ಭಾಷೆಯಲ್ಲೂ ಕೊಟ್ಟಿದ್ದೀವಿ. ಯಾಕೆಂದರೆ ಬೇರೆ ಎಲ್ಲರೂ ಕೂಡ ಅಕ್ರಾಸ್ ಇಂಡಿಯಾ ಭಾಗವಹಿಸಲಿ ಅನ್ನೋ ಉದ್ದೇಶದಿಂದ ಒಂದೊಂದಕ್ಕೂ 4 ಉತ್ತರಗಳಿರುತ್ತೆ. ಅದರಲ್ಲಿ ಯಾವುದು ಸರಿ ಉತ್ತರ ಇದೆಯೋ ಅದನ್ನು ತಾವು ಆಯ್ಕೆ ಮಾಡಿಕೊಳ್ಬೇಕು. ಆಮೇಲೆ ಎಲ್ಲ ಮುಗಿದ ಮೇಲೆ ಸಬ್ಮಿಟ್ ಬಟನ್ ಒತ್ತಿದರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಗೊತ್ತಾಗುತ್ತೆ. ನಾವು ಕೂಡ ಅದನ್ನು ಮೌಲ್ಯಮಾಪನ ಮಾಡಿಬಿಟ್ಟು ಯಾರು ಹೆಚ್ಚು ಅಂಕಗಳನ್ನ ಕಡಿಮೆ ಅವಧಿನಲ್ಲಿ ಬರೆದಿದ್ದಾರೆ ಅವರಿಗೆ ರಾಜ್ಯ ಮಟ್ಟದ ಬಹುಮಾನ ವಿಜೇತರ ಪಟ್ಟಿಯನ್ನು ಸಾಧ್ಯವಾದಷ್ಟು ನಾಳೆ ಸಂಜೆ 7 ಗಂಟೆಗೆ ಅದನ್ನು ಅನೌನ್ಸ್ ಮಾಡ್ತೀವಿ. ನಾಡಿದ್ದು ರಾತ್ರಿ 9:30ಯಿಂದ ಏನು ಗ್ರಹಣ ಪ್ರಾರಂಭ ಆಗುತ್ತೆ ಅದು ಎಲ್ಲೆಲ್ಲಿ ಇರುತ್ತೆ. ಉದಾಹರಣೆಗೆ ಬೆಂಗಳೂರಿನ ಟೌನ್ ಹಾಲ್ ಹತ್ರ ಒಂದು ಕಾರ್ಯಕ್ರಮ ಇದೆ. ಬೇರೆ ಬೇರೆ ಜಿಲ್ಲೆಯವರು ಕೂಡ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯವರು ಮತ್ತು ಇತರ ವಿಜ್ಞಾನ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳೆಲ್ಲ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದಾರೆ. ಅಲ್ಲಿ ತಮಗೆಲ್ಲ ಬಹುಮಾನವನ್ನು ಕೊಡಬೇಕು ಅನ್ನುವ ಯೋಜನೆ ಮಾಡ್ಕೊಂಡಿದ್ದೀವಿ. ಅದರಂತೆ ಎಲ್ಲ ಸಾಂಗ್ ನಡೆಯುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ. ಭಾಳ ಮುಖ್ಯವಾಗಿ ಈಗಾಗಲೇ ಪತ್ರಿಕೆಯಲ್ಲಿ ಈ ಗ್ರಹಣ ಇದು ತೊಂದರೆ, ಒಳ್ಳೆಯದಾಗೋದಿಲ್ಲ, ಏನೇನೋ ಪ್ರಳಯ ಆಗುತ್ತೆ, ಈ ಥರ ಸುದ್ದಿಗಳನ್ನ ಪತ್ರಿಕೆಗಳಲ್ಲಿ ಕೆಲವರು ಬರೆದಿದ್ದಾರೆ. ಈ ಚಂದ್ರಗ್ರಹಣ ನಡೆಯುವಂಥದ್ದು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳೋದ್ರಿಂದ, ಅಂದರೆ ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬರುತ್ತೆ, ಆಗ ಇದು ಚಂದ್ರಗ್ರಹಣ ಆಗುತ್ತೆ. ಪ್ರಾರಂಭದಲ್ಲಿ ಪಾರ್ಶ್ವಗ್ರಹಣ ಆಗಿ ನಂತರ ಸುಮಾರು 12 ಗಂಟೆ 12:30 ಪೂರ್ಣಗ್ರಹಣ ಆಗುತ್ತೆ. ಆದರೆ ಸೂರ್ಯಗ್ರಹಣದ ರೀತಿಯಲ್ಲಿ ಇಡೀ ಸೂರ್ಯನನ್ನು ಚಂದ್ರ ಹೇಗೆ ಮರೆ ಮಾಡ್ತಿದ್ನೋ ಆ ಥರ ಆಗೋದಿಲ್ಲ. ಚಂದ್ರನ ಮೇಲೆ ಭೂಮಿಯ ನೆರಳು ಬೀಳುತ್ತೆ, ಚಂದ್ರನ ಬಣ್ಣ ಬದಲಾಗುತ್ತೆ. ಇದೊಂದು ಪ್ರಕೃತಿಯ ಅದ್ಭುತವಾದ ಸೌಂದರ್ಯದ ಒಂದು ಸಂದರ್ಭ. ಹಾಗಾಗಿ ಯಾರೂ ಗಾಬರಿ ಪಡುವಂಥದ್ದೇನಿಲ್ಲ. ಎಲ್ಲ ಕಾಲವೂ ಒಳ್ಳೆಯದೇ. ನಿಸರ್ಗದಲ್ಲಿ ಇದು ನಡೀತಾನೆ ಬರ್ತಾ ಇದೆ. ಒಂದು ವಸ್ತುವಿನ ಮುಂದೆ ಇನ್ನೊಂದು ವಸ್ತು ಬಂದರೆ ಅದು ವಸ್ತುವಿನ ನೆರಳು ಇನ್ನೊಂದು ವಸ್ತುವಿನ ಮೇಲೆ ಬಿದ್ದರೆ ಅದೇ ಗ್ರಹಣ. ಅದಕ್ಕೆ ವಿಶೇಷವಾದ ಅರ್ಥವನ್ನು ಕೊಡೋದು, ಭಯ ಪಡುವಂಥದ್ದು, ಯಾರೋ ಎದುರಿಸಿದರೆ ಹೆದರುವಂಥದ್ದು ಏನು ಬೇಕಾಗಿಲ್ಲ. ತಾವೆಲ್ಲರೂ ಧೈರ್ಯವಾಗಿ ಈ ಗ್ರಹಣವನ್ನು ವೀಕ್ಷಣೆ ಮಾಡಿ ಭಾನುವಾರ ಮತ್ತು ಇವತ್ತು ನಾಳೆ ಸಂಜೆ ತನಕ ಏನಿದೆ, ನಾಳೆ ಸಂಜೆ ತನಕ ಎಲ್ಲರೂ ನೋಂದಣಿ ಮಾಡ್ಕೊಳ್ಳಿ. ಇನ್ನು ನಮ್ಮ ಗ್ರೂಪಿಗೆ ಬಂದು ತಾವೆಲ್ಲ ಎನ್ರೋಲ್ ಮಾಡ್ಕೊಳ್ಳಿ. ಇದು ಉಚಿತವಾಗಿ ಎನ್ರೋಲ್ ಮಾಡ್ಕೊಳ್ಳುವಂಥದ್ದು. ಎಲ್ಲ ಜಿಲ್ಲೆಗಳು ಗ್ರೂಪ್ ಮಾಡ್ಕೊಂಡಿದ್ದಾರೆ. ತಾವು ಕೂಡ ಯಾವುದಾದ್ರು ಗುಂಪಿಗೆ ಸೇರಿಕೊಳ್ಳಿ. ಅಲ್ಲಿ ಮಾಹಿತಿಯನ್ನು ಗಮನಿಸಿ ಮತ್ತು ಸಂಜೆ 5 ಗಂಟೆಗೆ ಲಿಂಕ್ ಹಾಕ್ತೀವಿ. 6 ಗಂಟೆಗೆ ರಸಪ್ರಶ್ನೆಯನ್ನು ತಾವೆಲ್ಲ ಅಟೆಂಡ್ ಮಾಡಿ ಹೆಚ್ಚು ಅಂಕಗಳನ್ನು ಪಡೆಯೋದಕ್ಕೆ ಪ್ರಯತ್ನ ಪಡಿ. ಈ ಬಗ್ಗೆ ಅನೇಕ ಗುಂಪುಗಳಲ್ಲಿ ಬೇಕಾದಷ್ಟು ಲೇಖನಗಳಿದೆ, ಗೂಗಲ್ನಲ್ಲಿ ಮಾಹಿತಿ ಇದೆ. ಎಲ್ಲವನ್ನು ಗಮನಿಸಿ ಈ ರಸಪ್ರಶ್ನೆಯನ್ನು ಯಶಸ್ವಿಯಾಗಿ ನೀವು ಭಾಗವಹಿಸಿ ರಸಪ್ರಶ್ನೆಯಲ್ಲಿ ಮತ್ತು
ಭಾನುವಾರ ರಾತ್ರಿಯ ಚಂದ್ರಗ್ರಹಣವನ್ನು ಮಳೆ ಮೋಡ ಇಲ್ಲದೇ ಇದ್ದರೆ ಅದು ಮಳೆ ಮೋಡವನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ. ನಮ್ಮ ಪಾಡಿಗೆ ನಾವು ತಯಾರಿಯನ್ನೇ ಮಾಡಿಕೊಂಡು ಗ್ರಹಣ ವೀಕ್ಷಣೆಯನ್ನು ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಕೋರ್ತೇನೆ. ನಮಸ್ಕಾರ.